ಒಂದು ಮಸೂದೆಯನ್ನ ನೋಟಿಫೈ ಮಾಡಿ ಜಾರಿಗೆ ತಂದಿಲ್ಲ, ಕಾಯ್ದೆ ಮಾಡಿಲ್ಲ ಅನ್ನುವ ಪ್ರಶ್ನೆ ಭಾರತದ ಎಲ್ಲರದು ಆಗಿದೆ. ಅಲ್ಲರಿ, ಈಗಾಗಲೇ ಪಾಸ್ ಆಗಿದೆ ಅಲ್ಲ, ಅಂಕಿತ ಬಿದ್ದಿದೆಲ್ಲ ರಾಷ್ಟ್ರಪತಿದು, ಮತ್ತ್ಯಾಕೆ ನೀವು ಜಾರಿ ಮಾಡಿಲ್ಲ ಇಲ್ಲಿವರೆಗೂ? ಯಾಕೆ ಕಾಯ್ತಾ ಇದ್ರಿ? ನಿಜಕ್ಕೂ ಮಹಿಳೆಯರ ಮೇಲೆ ನಿಮಗೆ ಕಾಳಜಿ, ಕಳಕಳಿ, ಅಂತಃಕರಣ ಇತ್ತ? ಬಿಜೆಪಿಗೆ ಇವತ್ತು ಸಹಿತ ಬಹುಮತ ಇಲ್ಲ. ಈಗ ತರಾತುರಿಯಲ್ಲಿ ಯಾಕೆ ಈ ಮಸೂದೆಯನ್ನ ಮಂಡನೆ ಮಾಡಿದ್ರಿ ಅಂತ ಭಾರತ ಕೇಳ್ತಾ ಇದೆ. ಸ್ವಾಮಿ, 2023ರಲ್ಲಿ ಅಪ್ರೂವಲ್ ಆಗಿರ್ತಕ್ಕಂಥ, ನೋಂದಣಿ ಆಗಿರ್ತಕ್ಕಂಥ ಮಸೂದೆಯನ್ನ ನೀವು ಯಾಕೆ ನೋಟಿಫೈ ಮಾಡಿ ಇವತ್ತಿನವರೆಗೂ ಜಾರಿ ತರಲಿಲ್ಲ? ನಮಸ್ಕಾರ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಮಹಿಳಾ ಮೀಸಲಾತಿ ಬಗ್ಗೆ ಇವತ್ತು ದೇಶದಲ್ಲಿ ಬಹಳಷ್ಟು ಚರ್ಚೆ ನಡೆದಿದೆ. ಈ ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧ ಪಕ್ಷಗಳು ಅಂದರೆ ಕಾಂಗ್ರೆಸ್ ಮತ್ತು ಮತ್ತಿತರ ಪಕ್ಷಗಳು ವಿರೋಧ ಮಾಡಿಬಿಟ್ಟು ಅಂಕಿತವನ್ನು ಹಾಕದೆ ಈ ದೇಶದ ಮಹಿಳಾ ಕುಲಕ್ಕೆ, ನಾರಿ ಶಕ್ತಿಗೆ ಕಾಂಗ್ರೆಸ್ ಮತ್ತು ವಿರೋಧ ಪಕ್ಷಗಳು ಬಹುದೊಡ್ಡ ಅನ್ಯಾಯವನ್ನು ಮಾಡಿದಿವೆ ಅಂತ BJPಯ ಮೋದಿಯವರು ಮತ್ತು ಅಮಿತ್ ಶಾ ಅವರು ಗೊಳೋ ಅಂತಿದ್ದಾರೆ. ಒಂದು ರೀತಿಯ ಅಲ್ವತ್ಕೊಳ್ತಾ ಇದ್ದಾರೆ. ಹಾಗಾದರೆ ನಿಜವಾಗಿಯೂ ಮಹಿಳಾ ಶಕ್ತಿಗೆ ಅನ್ಯಾಯವಾಗಿದೆಯಾ? ಅನ್ಯಾಯ ಮಾಡಿದ್ದು ಕಾಂಗ್ರೆಸ್ಸಾ ಅಥವಾ BJPನ? ಈ ಎಲ್ಲದರ ಕುರಿತು ಇವತ್ತಿನ ಪಾಡ್ಕಾಸ್ಟಲ್ಲಿ ಚರ್ಚೆ ಮಾಡೋಣ. ನಮ್ಮ ಜೊತೆಗಿದ್ದಾರೆ ಶಶಿಕಾಂತ್ ಎಡಹಳ್ಳಿ, ರಾಜಕೀಯ ವಿಶ್ಲೇಷಕರು ಮತ್ತು ರಂಗಕರ್ಮಿಗಳು. ಸರ್ ನಮಸ್ಕಾರ. ಸರ್, ಈಗ ಮೊದಲಿನ ಪ್ರಶ್ನೆನೇ, ಈ ಮಹಿಳಾ ಮಸೂದೆ ಫೇಲ್ ಆಗುತ್ತೆ ಅಂತ ಗೊತ್ತಿದ್ದು ಕೂಡ BJP ಜಾರಿ ಮಾಡೋಕ್ಕೆ ಅಂದರೆ ಅಂಕಿತವನ್ನು ಪಡಲಿಕ್ಕೆ ಹೋಯ್ತಲ್ಲ, ಯಾಕೆ ಇದ್ರ ಹಿಂದಿನ ರಾಜಕಾರಣ ಏನು ಅಂತ? ಇಲ್ಲಿವರೆಗೂ ಮಹಿಳಾ ಮೀಸಲಾತಿಯನ್ನು ಯಾವ ಪಕ್ಷದವರು ವಿರೋಧಿಸಿಲ್ಲ. ಈ ಸದ್ಯಕ್ಕೆ ಮೊದಲು BJP ಅವರೇ ವಿರೋಧಿಸ್ತಾ ಇದ್ರು, ಅದಕ್ಕೆ ಬೇರೆ ಬೇರೆ ಕಾರಣಗಳಿಗೆ. ಆದ್ದರಿಂದ ಶಾಸನ ಸಭೆಗಳಲ್ಲಿ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು ಅಂತ, ಅದಕ್ಕೆ ನಾರಿ ಶಕ್ತಿ ವಂದನ್ ಅಧಿನಿಯಂ ಅಂತ. ಇವಾಗ 16ನೇ ತಾರೀಕಿನ ದಿವಸ ಏಪ್ರಿಲು ಅದನ್ನು ಜಾರಿ ತರಬೇಕು ಅಥವಾ ಅದನ್ನು ಮಂಡನೆ ಮಾಡ್ತಾರೆ. ಏನು ತಿದ್ದುಪಡಿ ಮಸೂದೆ 131ನೇ ತಿದ್ದುಪಡಿ ಸಂವಿಧಾನಕ್ಕೆ ತರಬೇಕು ಅಂತ. ಹಾಗಾದಾಗ 2023ರಲ್ಲಿ ಮಾಡಿದ್ದೇನು? 2023 ಸೆಪ್ಟೆಂಬರ್ 29ರಂದು ಇಡೀ ಸಂಸತ್ತಿನಲ್ಲಿ ಬಹುಮತದಿಂದ ಈ ಒಂದು ಮಸೂದೆಯನ್ನು ಅಂಗೀಕಾರ ಮಾಡಲಾಯಿತು. ಅಂದರೆ 23ರಲ್ಲೇ ಜಾರಿ ಆಗಿಬಿಟ್ಟಿತ್ತು, ಪೂರ್ತಿಯಾಗಿ ಜಾರಿಯಾಗಿಲ್ಲ, ಸಾರಿ, ಅಂಗೀಕಾರ ಆಗಿದೆ. ನಾನು ಹೇಳ್ತಾ ಇರೋದು ಅಂಗೀಕಾರ ಆಯಿತು. ಹೌದು. ಆವಾಗ ರಾಜ್ಯಸಭೆಯಲ್ಲಿ 100% ಜನ ಎಲ್ಲರೂ ಒಪ್ಪಿಟ್ಟಿದ್ರು. ಹೌದು. ಲೋಕಸಭೆಯಲ್ಲಿ 543ರಲ್ಲಿ 454 ಜನ ಒಪ್ಪಿದ್ರು. ಬಹುಮತ ಸಿಕ್ತಲ್ಲ? ಬಹುಮತ ಸಿಕ್ಕಿತ್ತು. ಯಾಕಂದ್ರೆ ಇಲ್ಲಿರ್ತಕ್ಕಂಥ ರೂಲ್ಸ್ ಏನಂತಂದ್ರೆ, ಸಂವಿಧಾನಕ್ಕೆ ತಿದ್ದುಪಡಿ ಆಗಬೇಕಂದ್ರೆ ಇಡೀ ಸಂಸತ್ತಿನಲ್ಲಿರ್ತಕ್ಕಂಥ ಜನರಲ್ಲಿ 3/2 ಪಟ್ಟು ಅಂದ್ರೇನು 2/3 ಮೆಜಾರಿಟಿ ಇರಬೇಕು ಅಂತ ಇದೆ. ಹೌದು. ಸೊ ಆದ್ದರಿಂದ ಇವಾಗ 2023ರಲ್ಲಿ 2/3 ಮೆಜಾರಿಟಿಗಿಂತ ಹೆಚ್ಚು ಸಿಕ್ಕಿದೆ. ಹೌದು. ಅಷ್ಟೇ ಅಲ್ಲ, ರಾಷ್ಟ್ರಪತಿಗಳ ಅಂಕಿತವೂ ಬಿದ್ದಿದೆ. ಹೌದು. ಇವಾಗ ಇನ್ನೇನಾಗಬೇಕಾಗಿದೆ? ಅಲ್ಲಿ 2024 ನಂತರ ಬಂದಿರತಕ್ಕಂಥ ಚುನಾವಣೆಗಳಲ್ಲಿ ಮೋದಿಯವರು, ಶಾ ಅವರು ಓದಲ್ಲಿ ಬಂದಲ್ಲಿ ರ್ಯಾಲಿಗಳಲ್ಲಿ ಎಲ್ಲ ಕಡೆ ಹೇಳಿದ್ದೇನೆಂದ್ರೆ, ನಾವು 33% ಮೀಸಲಾತಿಯನ್ನು ಮಹಿಳೆಯರಿಗೆ ಕೊಟ್ಟಿದ್ದೇವೆ ಅಂತ ಎಲ್ಲ ಕಡೆ ಹೇಳ್ತಾ ಬಂದ್ರಿ. ಮಹಿಳೆಯರ ಒಂದಿಷ್ಟು ಮತಗಳನ್ನು ಪಡೆದ್ರಿ, ಆರಿಸಿ ಬಂದ್ರಿ, ಆಯ್ತಾ? ಆದರೆ ಯಾಕೆ ಆ ಒಂದು ಈಗಾಗಲೇ ಆಗಿರ್ತಕ್ಕಂಥ ಅನುಮೋದನೆ ಆಗಿರ್ತಕ್ಕಂಥ ರಾಷ್ಟ್ರಪತಿ ಅಂಕಿತ ಬಿದ್ದಿರತಕ್ಕಂಥ ಒಂದು ಮಸೂದೆಯನ್ನ ನೋಟಿಫೈ ಮಾಡಿ ಜಾರಿಗೆ ತಂದಿಲ್ಲ, ಕಾಯ್ದೆ ಮಾಡಿಲ್ಲ ಅನ್ನುವ ಪ್ರಶ್ನೆ ಭಾರತದ ಎಲ್ಲರದು ಆಗಿದೆ. ಅಂದರೆ 23ರಲ್ಲಿ ಅಂಗೀಕಾರ ಆಗಿದೆ, ಆದರೆ ಜಾರಿ ಮಾಡಿಲ್ಲ. ಇವರು ನೋಟಿಫೈ ಮಾಡಬೇಕಾಗಿತ್ತು, ನೋಟಿಫೈ ಮಾಡಿಲ್ಲ. ಪುಸ್ತಕದಲ್ಲಿ ಮಾಡಿಟ್ಟಿದ್ದಾರೆ. ಕತೆ ಕೇಳಿ, 3 ವರ್ಷ ಆಯ್ತಲ್ವಾ? ಮೊನ್ನೆ 2026 ಏಪ್ರಿಲ್ 16ನೇ ತಾರೀಕು ರಾತ್ರಿ 10 ಗಂಟೆಗೆ ನೋಟಿಫೈ ಮಾಡ್ತಾರೆ. ಯಾಕಂದ್ರೆ ಅದನ್ನ ನೋಟಿಫೈ ಮಾಡದೇ ಇದ್ರೆ ಅದಕ್ಕೆ ಮತ್ತೆ ಇನ್ನೊಂದು ಕರೆಕ್ಷನ್ ಮಾಡೋಕ್ಕಾಗಲ್ಲ, ತಿದ್ದುಪಡಿ ಮಾಡೋಕ್ಕಾಗಲ್ಲ. ಆದ್ದರಿಂದ ಕಾನೂನಾತ್ಮಕ ಸಮಸ್ಯೆ ಆಗುತ್ತೆ ಅಂತ ರಾತ್ರಿ 10 ಗಂಟೆಗೆ ಏಪ್ರಿಲ್ 16ನೇ ತಾರೀಕಿನ ದಿವಸ ಏನು ಮಾಡ್ತಾರೆ, ನೋಟಿಫೈ ಮಾಡಿಬಿಟ್ಟು ಇದನ್ನು ಜಾರಿಗೆ ತಂದಿದ್ದೇವೆ ಅಂತ ತೋರಿಸಿ, ಅದರ ನೆಕ್ಸ್ಟ್ ಡೇ ಏಪ್ರಿಲ್ 17ನೇ ತಾರೀಕು ಅದನ್ನೇ ಮಂಡನೆ ಮಾಡ್ತಾರೆ. ನಾವು 33% ಮಹಿಳೆಯರಿಗೆ ಕೊಡ್ತೀವಿ. ಒಬ್ಬ ಬುದ್ಧಿ ಇರ್ತಕ್ಕಂಥ ಯಾವನಾದ್ರೂ ಯೋಚನೆ ಮಾಡೋದಲ್ವ ಇದು? ಅಲ್ಲ ರೀ, ಈಗಾಗಲೇ ಪಾಸ್ ಆಗಿದೆ ಅಲ್ಲ, ಅಂಕಿತ ಬಿದ್ದಿದೆಲ್ಲ ರಾಷ್ಟ್ರಪತಿದು, ಮತ್ತ್ಯಾಕೆ ನೀವು ಜಾರಿ ಮಾಡಿಲ್ಲ ಇಲ್ಲಿವರೆಗೂ? ಯಾಕೆ ಕಾಯ್ತಾ ಇದ್ರಿ? ನಿಜಕ್ಕೂ ಮಹಿಳೆಯರ ಮೇಲೆ ನಿಮಗೆ ಕಾಳಜಿ, ಕಳಕಳಿ, ಅಂತಃಕರಣ ಇತ್ತ?
ಮತ್ತೆ ಈಗ ಕಾಂಗ್ರೆಸ್ ಮೇಲೆ ಗೋಬೆ ಕೂರಿಸ್ತಾರೆ. ಯಾಕೆ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಏನು, ಇದ್ರ ಹಿಂದೆ ಇರತಕ್ಕಂಥ ಷಡ್ಯಂತ್ರ ಏನು? ಮಹಿಳೆಯರ ಮೀಸಲಾತಿ ಈಗಾಗಲೇ ಅಂಗೀಕಾರ ಆಗಿದ್ದನ್ನ ಜಾರಿಗೆ ತರೋದನ್ನು ಬಿಟ್ಟು ಇವಾಗ ಅದನ್ನ ನೀವು ಕ್ಷೇತ್ರ ಮರು ವಿಂಗಡಣೆ ಮಾಡ್ತಕ್ಕಂಥ ಕೆಲಸ ಇದೆ ಅಲ್ವಾ, ಅದಕ್ಕೆ ಡಿಲಿಮಿಟೇಷನ್ ಅಂತಾರೆ. ಅದಕ್ಕೆ ಇದಕ್ಕೆ ಯಾಕೆ ತಳಕು ಹಾಕಿದ್ರಿ, ಲಿಂಕ್ ಮಾಡಿದ್ರಿ? ಯಾಕೆ ಲಿಂಕ್ ಮಾಡಿದ್ರಿ ಅಂದ್ರೆ ಡಿಮಾನಿಟೇಷನ್ ನಾವು ಮಾಡ್ತಾ ಇದ್ದೀವಿ, ಡಿಲಿಮಿಟೇಷನ್ ಮಾಡ್ತಾ ಇದ್ದೀವಿ. ಅದನ್ನು ಮಾಡಿದಾಗ ಸುಮಾರು 850 ಸೀಟುಗಳು ಆಗೋಗ್ಬಿಡ್ತವೆ. ಈಗಿರೋದು 543 ಸೀಟು, 850 MP ಸೀಟ್ಗಳು ಆಗ್ಬಿಡ್ತವೆ. ಅವಾಗ 850ರಲ್ಲಿ ನಾವು 33% ಮಹಿಳೆಯರಿಗೆ ಕೊಡ್ತೀವಿ. ಈಗ ಕೊಡಲ್ಲ ಅದು. ಆದ್ರೆ 2023ರಲ್ಲಿ ಏನಿತ್ತು, 543 ಸೀಟಲ್ಲೇ 33% ಕೊಡಬೇಕು ಅಂತಿತ್ತಲ್ವಾ, ಯಾಕೆ ಕೊಡ್ಲಿಲ್ಲ? ಇಷ್ಟೇ ಪ್ರಶ್ನೆ, ಬಹಳ ಸಿಂಪಲ್ ಕ್ವಶನ್. ಇದು ಭಾರತ ಕೇಳ್ತಾ ಇದೆ, ಭಾರತದ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ, ಭಾರತದಲ್ಲಿರ್ತಕ್ಕಂಥ 70 ಕೋಟಿ ಮಹಿಳೆಯರು ಕೇಳ್ತಾ ಇದ್ದಾರೆ, ಯಾಕೆ 3 ವರ್ಷವಾದರೂ ಇವತ್ತವರೆಗೂ ಸಹಿತ ನಮಗೆ ಮೀಸಲಾತಿ ಕೊಟ್ಟಿಲ್ಲ? ಅಯ್ಯೋ ಕಾಂಗ್ರೆಸ್ಸಿನ ಪಿತೂರಿ, ವಿರೋಧ ಪಕ್ಷಗಳ ಪಿತೂರಿ. ಅಲ್ಲ ಸ್ವಾಮಿ, ಭಾರತದ ಎಲ್ಲ ಪಂಚಾಯಿತಿಗಳು, ಲೋಕಲ್ ಬಾಡಿಗಳು, ಗ್ರಾಮ ಪಂಚಾಯಿತಿಗಳು, ಜಿಲ್ಲಾ ಪಂಚಾಯಿತಿಗಳು, ಇವುಗಳೆಲ್ಲ ಕಡೆಗೂ ಸಹಿತ 33% ಮಹಿಳೆಯರಿಗೆ ಈಗಾಗಲೇ ಮೀಸಲಾತಿಯನ್ನೇ ಕೊಟ್ಟವರು ಯಾರು? ಬಿಜೆಪಿ ಕೊಟ್ಟಿದೆಯಾ, ಕಾಂಗ್ರೆಸ್ ಕೊಟ್ಟಿದೆಯಾ? ಯಾರು ಕೊಟ್ಟರು? 1992-93ರಲ್ಲೇನೆ ಮೊದಲು ರಾಜೀವ್ ಗಾಂಧಿ ಅವರು ಪ್ರಸ್ತಾಪ ಮಾಡ್ತಾರೆ. ಅದಾದಮೇಲೆ ಪಿ ವಿ ನರಸಿಂಹರಾವ್ ಅವರು ನಂತರ ಬಂದಿರತಕ್ಕಂಥ ಪ್ರಧಾನಮಂತ್ರಿಗಳು ಅವರು ಅದನ್ನು ಮಂಡನೆ ಮಾಡ್ತಾರೆ, ಅಪ್ರೂವ್ ಮಾಡ್ತಾರೆ, ನೋಟಿಫೈ ಮಾಡ್ತಾರೆ. ಅವತ್ತಿಂದ ಇವತ್ತಿನವರೆಗೂ ಸಹಿತ ಇಡೀ ಭಾರತದಲ್ಲಿ ಪಂಚಾಯಿತಿಯಲ್ಲಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯಿತಿಗಳಲ್ಲಿ ಮಹಿಳೆಯರಿಗೆ 33% ಇದೆ. ಮತ್ತು 33%ನಲ್ಲಿಯೂ ಸಹಿತ SC-ಗಳಿಗೆ, ST-ಗಳಿಗೆ, OBC-ಗಳಿಗೆ ಹಂಚಿಕೆ ಮಾಡಲಾಗಿದೆ ಅಲ್ವಾ? ಹೌದು. ಹಾಗಾದ್ರೆ ಯಾರು ಕೊಟ್ಟರು ಮಹಿಳೆಯರಿಗೆ? ಈಗಾಗಲೇ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ, ಆದರೆ ಈಗಾಗಲೇ ಇದನ್ನೆಲ್ಲವನ್ನು ಸಹಿತ 33% ಮಹಿಳೆಯರಿಗೆ ಕೊಡಲಾಗಿದೆ. ಶಾಸನ ಸಭೆಗಳಲ್ಲಿ ಸಹಿತ ಮಾಡಬೇಕಾಗಿತ್ತು. ಆದರೆ ಅವತ್ತಿಂದ ಇವತ್ತಿನವರೆಗೂ ಯಾವ್ಯಾವುದೋ ಕುಂಟು ನೆಪಗಳನ್ನು ಹೇಳ್ತಾ ಬಂದಿದ್ರು. ಕೊನೆಗೂ ಸಹಿತ ಆಯಿತು, ಮೋದಿ ಅವರಿಗೆ ಕ್ರೆಡಿಟ್ ಕೊಡೋಣಂತೆ, ಶಾ ಅವರಿಗೆ ಕ್ರೆಡಿಟ್ ಕೊಡೋಣಂತೆ, 2023ರಲ್ಲಿ ಅದನ್ನು ಅಧಿಕವಾದಂಥ ಬಹುಮತದಿಂದ ನೀವು ಆಯ್ಕೆ ಮಾಡಿದ್ರಿ, ಅನುಮೋದನೆ ಮಾಡಿದ್ರಿ, ಕಾನೂನಾಗಿ ಜಾರಿ ತರಬೇಕಾಗಿತ್ತು. ಯಾಕೆ ತಂದಿಲ್ಲ? ಯಾಕೆ ಅಂದರೆ 543 ಸೀಟುಗಳಿದಾವಲ್ಲ, MP-ಗಳು ಊಟ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಆಯಾ ಪ್ರದೇಶದಲ್ಲಿ ತಾವೇ ರಾಜರು ಅಂತೇಳ್ಬಿಟ್ಟು. ಅದರಲ್ಲಿ 33% ಅಂದರೆ 180 ಸೀಟು ಬಿಟ್ಟುಕೊಡು ಅಂತಂದರೆ ಯಾವನ್ರಿ ಬಿಟ್ಕೊಡ್ತಾನೆ? ಮಹಿಳೆಯರಿಗೆ ಬಿಟ್ಕೊಡ್ಬೇಕಲ್ಲ, ಬಿಟ್ಕೊಡ್ಬೇಕಲ್ಲ. ಅವರು ಗಂಡಸರು, ಗಂಡಸರು ಹೆಚ್ಚಾಗಿ ಗಂಡಸರೇ ಇದ್ದಾರೆ, ಹೆಚ್ಚಾಗಿ ಗಂಡಸರು ಇದ್ದಾರೆ ಅಲ್ವಾ? ಬರೀ ಲೋಕಸಭೆಯಲ್ಲಿ ಇರತಕ್ಕಂಥದ್ದು ಎಷ್ಟು 12.5 ಅಥವಾ 13% ಮಾತ್ರ ಮಹಿಳೆಯರು ಇರೋದು, ಉಳಿದವ್ರು ಇಲ್ಲಲ್ಲ. ಸೊ ಅವರು ಮಹಿಳೆಯರು ಯಾರು ಹೋಗುತ್ತೆ ನಿಮಗೆ? ಯಾರೋ MP ಇದ್ದವನು ತೀರ್ಕೊಂಡಿರ್ತಾನೆ, ಅದಕ್ಕೆ ಸಿಂಪತಿ ಮೇಲೆ ಅವರ ಹೆಂಡ್ತಿನೋ ಇನ್ಯಾರೋ ನಿಲ್ಲಿಸಿರ್ತಾರೆ, ಇಲ್ಲ ಮೇಲ್ವರ್ಗದವರು, ಮೇಲ್ಜಾತಿಯವರು ಇರ್ತಾರೆ, ಯಾರ್ದೋ ತಾಯಿ ಇರ್ತಾಳೆ, ಯಾರೋ ತಂಗಿ ಇರ್ತಾಳೆ, ಇಂಥವ್ರಲ್ವಾ? ಇನ್ನೂ 20% ಇಲ್ಲ ಇಲ್ಲವಲ್ಲ. SC ಕ್ಯಾಂಡಿಡೇಟ್ ಇಲ್ಲ, ST ಕ್ಯಾಂಡಿಡೇಟ್ ಇಲ್ಲ, OBC ಕ್ಯಾಂಡಿಡೇಟ್ಗಳು ಇಲ್ವಲ್ಲ. ಅದರ ಅರ್ಥ ಏನು ಅಂದರೆ ನಿಮಗೆ ಕೊಡಲಿಕ್ಕೆ ಇಚ್ಛಾಶಕ್ತಿ ಇಲ್ಲ. ಯಾವುದೇ ಪಕ್ಷದವ್ರು ತಗೊಳ್ಳಿ ನೀವು, ಕಾಂಗ್ರೆಸ್ ಆಗಿರ್ಬೋದು. ಈಗ ನಾನು MP ಇದ್ದೀನಿ, ನನ್ನ MP ಸೀಟನ್ನು ನಾವು ಬೇರೆಯವ್ರಿಗೆ ಬಿಟ್ಕೊಡ್ಬೇಕಲ್ಲಪ್ಪ. ಈಗ ಇದ್ದಕ್ಕಿದ್ದಂಗೆ ಮಹಿಳೆ SC ಅಂತ ಆಗ್ಬಿಡ್ತು ರಿಸರ್ವೇಷನ್ನು, ಏನು ಮಾಡೋದು ಅವಾಗ? ನನ್ನ ಪ್ರಭಾವ ಕಡಿಮೆ ಆಗುತ್ತಲ್ವಾ? ಇದು ಈಗಿರ್ತಕ್ಕಂಥ ಹಾಲಿ MP-ಗಳ ಆಲೋಚನಾ ಕ್ರಮ, ಅವರನ್ನು ಪ್ರತಿನಿಧಿಸ್ತಕ್ಕಂಥ ಪಕ್ಷಗಳ ಆಲೋಚನೆ ಕ್ರಮ. ಇಂಥ ಸಂದರ್ಭದಲ್ಲಿ ನಾನು 543 ನಾವು ಬಿಟ್ಕೊಡೋದಿಲ್ಲ, ಈಗ ಹಾಲಿ ಇರ್ತಕ್ಕಂಥವ್ರು, ಆದ್ದರಿಂದ 850 ಮಾಡ್ತೀವಿ. ಆ 850 ಮಾಡಿದಾಗ 33% ಕೊಡ್ತೀವಿ, ಅಲ್ಲಿವರೆಗೂ ಸುಮ್ಮನೆ ಇರಬೇಕು. ಆಯ್ತಪ್ಪ, 850 ಸೀಟ್ನ ಯಾವ ಥರ ಕೊಡ್ತೀರಿ? ಹಂಚಿಕೆ ಮಾಡಬೇಕಲ್ಲ, ಎಲ್ಲ ರಾಜ್ಯಗಳಿಗೂ ಹಂಚಿಕೆ ಆಗಬೇಕಲ್ಲ. ಯಾವ್ಯಾವ ರಾಜ್ಯಕ್ಕೆ ಹಂಚಿಕೆ ಅಂತ 2011ರಲ್ಲಿ ಸೆನ್ಸಸ್ ಆಗಿತ್ತು, ಜಾತಿ ಗಣತಿ. ಅದನ್ನು ಆಧರಿಸಿ ಮಾಡ್ತೀವಿ. 2011ರಿಂದ ಇಲ್ಲಿವರೆಗೂ ಎಷ್ಟು ವರ್ಷಗಳಾಯಿತು? ಭಾರತದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗಿದ್ದಾವೆ, ಎಷ್ಟೊಂದು ಜನಸಂಖ್ಯೆ ಹೆಚ್ಚಾಗಿದೆ. ನಾವು ಪರಿಗಣಿಸಬೇಕಾಗಿ ಇವಾಗಿಂದು 2000 ಸಂವಿಧಾನದ ಪ್ರಕಾರ ಪ್ರತಿ 10 ವರ್ಷಕ್ಕೆ ಒಂದು ಸಾರ್ತಿ ಜನಗಣತಿಯನ್ನ ಈ ದೇಶದಲ್ಲಿ ಮಾಡಬೇಕು ಅಂತ ರೂಲ್ ಇದೆ. ಮಾಡಿಲ್ಲ.
ಇವತ್ತವರೆಗೂ ಕೋವಿಡ್ ಪುಟ್ಕೋಸಿ ಅದು ಇದು ಅಂತೇಳ್ಬಿಟ್ಟು ಯಾವ್ಯಾವುದೋ ಕಾನೂನುಗಳನ್ನು ಹೇಳ್ತಾ ಯಾವ್ದಾವುದೋ ನೆಪಗಳನ್ನು ಹೇಳ್ತಾ ಇಲ್ಲಿವರೆಗೂ ಮಾಡಿಲ್ಲ, ಪೋಸ್ಟ್ಪೋನ್ ಮಾಡ್ತಾರೆ ಬಂದಿದ್ದೀರಿ. 2021ರಲ್ಲಿ ಆಗೋದನ್ನ ಈಗ 2026ಕ್ಕೆ ತಳ್ಳಿದ್ದೀರಿ. 15 ವರ್ಷ 16 ವರ್ಷ ಇವಾಗ ಜಾತಿ ಗಣತಿಯನ್ನು ಮಾಡಲಿಕ್ಕೆ ಶುರು ಮಾಡಿದ್ದೀರಿ. ಅದು ಇವಾಗ ಜಾತಿ ಗಣತಿ ಇವಾಗ ಶುರುವಾಗಿ ಅದು ಎಲ್ಲವೂ ಸಹಿತ ದತ್ತಾಂಶ ಬಂದು ಅದನ್ನ ಅಗ್ರಿಗೇಷನ್ ಮಾಡಿ ಅದನ್ನೆಲ್ಲವನ್ನು ಸಹಿತ ಅನೌನ್ಸ್ ಮಾಡಬೇಕಾದಾಗ ಕನಿಷ್ಠ ಅಂದ್ರೂ 3 ವರ್ಷ ಬೇಕು. ಇವತ್ತೇ ಆಗೋದಿಲ್ಲ, ಅದು 2021 2031 ಆಗುತ್ತೆ. ಆದರೆ 2029 ಚುನಾವಣೆ ಇದೆ, ಅಷ್ಟ್ರ ಒಳಗಡೆ ಆಗಬೇಕು. ಹೌದು, ಯಾಕೆ ಆಗಬೇಕು? ಯಾಕೆ ಅಂತಂದ್ರೆ 2024ರ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಕ್ಕಾಪಟ್ಟೆ ಹಿನ್ನಡೆಯಾಗಿದೆ. ಬಿಜೆಪಿಗೆ ಇವತ್ತು ಸಹಿತ ಬಹುಮತ ಇಲ್ಲ, ಬಹುಮತ ಇಲ್ಲದ ಆಡಳಿತ ಮಾಡ್ತಾ ಇದ್ದಾರೆ. ಇನ್ನೆರಡು ಪಕ್ಷಗಳು ಅವರಿಗೆ, ಪ್ರಾದೇಶಿಕ ಪಕ್ಷಗಳು ಅವರಿಗೆ ಸಪೋರ್ಟ್ ಮಾಡಿದ್ದಾವೆ. ಆಯ್ತಾ? ಬಿಜೆಪಿ ಏನೊಂದು ಭ್ರಮೆಯಲ್ಲಿತ್ತು ಅಂದ್ರೆ ಅಬ್ಕಿ ಬಾರ್ 400 ಪಾರ್, ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ಬಿಟ್ಟು ಹೋದಲ್ಲೆಲ್ಲ ಬೊಂಬಡ ಹೊಡ್ಕೊಂಡು ಡಂಗ್ರ ಬಾರಿಸ್ಕೊಂಡು ಬಂದ್ರಲ್ಲ ಸ್ವಾಮಿ. ಆಗ್ಲಿಲ್ಲಲ್ಲ, 300 ಪಾರ್ ಆಗ್ಲಿಲ್ವಲ್ಲ ನೀವು. ಅಕಸ್ಮಾತ್ 400 ಪಾರ್ ಆಗಿದ್ರೆ ಆಹಾ, ಈಗಿರತಕ್ಕಂಥ ಬಿಲ್ಗಳೆಲ್ಲವೂ ಸಹಿತ ಈಗ ಚಿಟ್ಟಿಗೆ ಹೊಡೆದಲ್ಲಿ ಪಾಸ್ ಮಾಡಿಕೊಂಡು ತಮ್ಗೆ ಅನುಕೂಲ ಆಗತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಸಂವಿಧಾನವನ್ನು ಸಾವಕಾಶವಾಗಿ ಶಿಥಿಲ ಮಾಡತಕ್ಕಂಥ ಕೆಲಸವನ್ನು ಈ ಎಲ್ಲ ಏನು ಮೋದಿ ಅಂಡ್ ಪಟೇಲ್ ಮಾಡ್ತಾ ಇದ್ರು. ಆದರೆ ಭಾರತದ ಜನರು ಬಹಳ ಸ್ಮಾರ್ಟ್ ಆಗಿದ್ದಾರೆ. ಎಲ್ಲೆಲ್ಲಿ ಕತ್ರಿ ಹಾಕ್ಬೇಕು ಅಲ್ಲೆಲ್ಲಿ ಕತ್ರಿ ಹಾಕ್ಬಿಟ್ಟು ನಿಮ್ಮ ಸ್ಥಾನ ಏನು ಅಂತ ಅಲ್ಲಿ ತೋರಿಸ್ತಾರೆ. ಇವಾಗ 850 ಸೀಟ್ಗಳನ್ನು ಮಾಡ್ತಾ ಇದ್ದೀರಾ ಸ್ವಾಮಿ, ಮಾಡಿ ಪರವಾಗಿಲ್ಲ. ಯಾವ ರೀತಿ ಮಾಡ್ತೀರಿ ಅಂತಂದರೆ ಜನಸಂಖ್ಯೆ ಆಧಾರದಲ್ಲಿ ಮಾಡ್ತೀವಿ. ಹಾಗಾದಾಗ ಈ ಕ್ಷೇತ್ರಗಳ ಪುನರ್ವಿಂಗಡಣೆಯಿಂದ ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಿದೆ ಅಂತ ಒಂದು ಆರೋಪ. ಇದು ನಿಜವಾಗ್ಲೂ ನಿಜಾನ? ಇದು ದಕ್ಷಿಣ ಭಾರತದಲ್ಲಿ ಏನು ಮಾಡಿದ್ದೀವಿ ನಾವು, ಭಾಳ ಪ್ರಜ್ಞಾವಂತರಿದ್ದೀವಿ. ನಿಮ್ಗೆ ಗೊತ್ತಿರ್ಬೋದು, ಕರ್ನಾಟಕ ಭಾಳ ಪ್ರಜ್ಞಾವಂತ ರಾಜ್ಯ. ಕೇರಳ, ಯಾಕಂದ್ರೆ ಅಲ್ಲಿ 100% ಸಾಕ್ಷರತೆ ಇದೆ ಕೇರಳದಲ್ಲಿ ಅಲ್ವಾ. ಸೊ ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಇವೆಲ್ಲ ದಕ್ಷಿಣ ಭಾರತದ ರಾಜ್ಯಗಳು. ಇಲ್ಲಿ ನಾವು ಜನಸಂಖ್ಯೆ ನಿಯಂತ್ರಣವನ್ನ ಕಡ್ಡಾಯವಾಗಿ ಪಾಲಿಸಲಾಗಿದೆ. ಇಲ್ಲಿ ಅಮ್ಮಮ್ಮ ಅಂದ್ರೆ 1 ಮಗು 2 ಮಗು ಇದ್ರೆ ಸುಸ್ತಾಗ್ಬಿಡ್ತಾರೆ. 2 ಮಗುನ ಎಜುಕೇಶನ್ ಕೊಡಿಸ್ಬೇಕಲ್ಲ ಅಂತಾರೆ. ನೀವೆಲ್ಲ 2 ಮಗು, ಅಮ್ಮಮ್ಮ ಅಂದ್ರೆ 3 ಮಗು. ಆದ್ರೆ ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಭೀಮಾರು ರಾಜ್ಯಗಳು ಅಂತ ಏನು ಹೇಳ್ತಾ ಇದ್ದೀವಿ, ಎಲ್ಲಿ ಬಡತನ ಜಾಸ್ತಿ ಇದೆ, ಬಡತನಕ್ಕೆ ಮಕ್ಕಳು ಜಾಸ್ತಿ ಅನ್ನುವಂಥ ಒಂದು ಗಾದೆ ಮಾತು ಇದೆ. ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ 5 ಜನ 6 ಜನ 7 ಜನ 8 ಜನ ಮಕ್ಕಳು. ಲಾಲೂ ಪ್ರಸಾದ್ ಯಾದವ್ ಎಷ್ಟು ಜನ ಮಕ್ಕಳು? 11 ಜನ ಮಕ್ಕಳು. ಸೊ ಈ ರೀತಿಯಾಗಿ ಅಲ್ಲಿ ಮಕ್ಕಳನ್ನು ಹೆರುವುದರ ಮೂಲಕ, ಯಾಕಂದ್ರೆ ಅಲ್ಲಿ ನಿಯಂತ್ರಣವನ್ನು ಪಾಲಿಸಿಲ್ಲ, ಹೆಚ್ಚು ಜನಸಂಖ್ಯೆ ಇದೆ. ಹೆಚ್ಚು ಜನಸಂಖ್ಯೆ ಎಲ್ಲಿದೆಯೋ ಅವರಿಗೆ ಹೆಚ್ಚು ಪಾಲು ಸಿಕ್ಕುತ್ತೆ. ಉತ್ತರ ಭಾರತಕ್ಕೆ ಅತಿ ಹೆಚ್ಚು ಪಾಲು, ದಕ್ಷಿಣ ಭಾರತದ ರಾಜ್ಯಗಳಿಗೆ ಕಡಿಮೆ ಪಾಲನ್ನು ನೀವು ಕೊಡ್ತಾ ಹೋದರೆ ಆವಾಗ ಇಡೀ ಒಂದು 850ರಲ್ಲಿ ಅವರ ಸಂಖ್ಯೆ ಜಾಸ್ತಿ ಆಗೋಗ್ಬಿಡುತ್ತೆ ಉತ್ತರ ಭಾರತ. ಎರಡನೇದು, ಪ್ರಾದೇಶಿಕ ಪಕ್ಷಗಳು ಹೆಚ್ಚಿರೋದು ದಕ್ಷಿಣ ಭಾರತದಲ್ಲಿ. ಇಲ್ಲಿ ರಾಷ್ಟ್ರೀಯ ಪಕ್ಷಗಳ ಆಟ ನಡೆಯೋದಿಲ್ಲ ಇಲ್ಲಿ. ಯಾಕಂದರೆ ನೀವು ಆಂಧ್ರ ಹೋಗಿ, ತೆಲಂಗಾಣ ಹೋಗಿ, ತಮಿಳುನಾಡಲ್ಲಿ ಹೋಗಿ, ಕೇರಳ ಹೋಗಿ, ಇಲ್ಲೆಲ್ಲವೂ ಸಹಿತ ಬಿಜೆಪಿ ಇವತ್ತವರೆಗೂ ಸರ್ಕಾರ ಕರ್ನಾಟಕವನ್ನು ಹೊರತುಪಡಿಸಿದರೆ ರಚಿಸಲು ಸಾಧ್ಯ ಆಗಿಲ್ಲ. ಕರ್ನಾಟಕದಲ್ಲೂ ಸಹಿತ ಏನಾಗಿದೆ, ಇವತ್ತಿನವರೆಗೂ ಸ್ವಂತ ಬಲದಿಂದ ಬಿಜೆಪಿ ಯಾವತ್ತೂ ಸರ್ಕಾರವನ್ನು ರಚಿಸಿಲ್ಲ. ಏಕಪಕ್ಷ ಬಹುಮತ ಬಂದಿಲ್ಲ. ಇಂಥ ಸಂದರ್ಭದಲ್ಲಿ ಅವ್ರಿಗೇನಪ್ಪ ಅಂದರೆ ದಕ್ಷಿಣ ಭಾರತವನ್ನು ಅವರು ಹೋಪ್ ಕಳ್ಕೊಂಡಿದ್ದಾರೆ. ಈ ದಕ್ಷಿಣ ಭಾರತೀಯರಿದಾರಲ್ಲ, ನಮಗೆ BJP ಅವ್ರಿಗೆ ಓಟ್ ಹಾಕಲ್ಲ, ಇಲ್ಲಿರ್ತಕ್ಕಂಥವ್ರು ಈ ಧರ್ಮದ ಅಫೀಮಿಗೆ ಒಳಗಾಗೋದಿಲ್ಲ. ಆದ್ದರಿಂದ ನಾವು ಏನು ಮಾಡ್ಬೇಕು ಇವಾಗ? ಉತ್ತರ ಭಾರತ ಇದೆ ಅಲ್ವಾ, ಗುಜರಾತ್ ಇದೆ, ರಾಜಸ್ಥಾನ ಇದೆ, ಆಯಿತಾ, ಅಲ್ಲಿ ಡೆಲ್ಲಿ ಇದೆ, ಮಧ್ಯಪ್ರದೇಶ ಇದೆ, ಹರಿಯಾಣ ಇದೆ. ಇಲ್ಲಿ ಎಲ್ಲ ಕಡೆಗೂ ಏನಿದೆ, ಪಶ್ಚಿಮ ಬಂಗಾಳ ಒಂದನ್ನು ಬಿಟ್ಟರೆ, ಯಾಕೆ ಅಲ್ಲಿ ಮಾತ್ರ ಒಂದು ಪ್ರಾದೇಶಿಕ ಪಕ್ಷ ಇರೋದು, ಮಮತಾ ಬ್ಯಾನರ್ಜಿದು. ಉಳಿದ ಕಡೆ ಎಲ್ಲವೂ ಕಡೆ ಆ ರೀತಿ ಇಲ್ವಲ್ಲ. ಆಯಿತು, ನಾವು ಸಮಾಜವನ್ನು ಒಡೆದಾಕನ, ಧರ್ಮದ ಅಭಿಮನ್ನು ಬಿಟ್ಬಿಡೋಣ, ಒಂದು ಕಡೆ ಶ್ರೀರಾಮ ಇನ್ನೊಂದು ಕಡೆ ಶ್ರೀಕೃಷ್ಣನ ಅಂತ ಹೇಳೋಣ, ಈ ರೀತಿಯಾಗಿ ಮುಸ್ಲಿಂ ವಿರುದ್ಧವಾಗಿ ಭಾಷಣ ಮಾಡೋಣ, ದ್ವೇಷ ಭಾಷಣವನ್ನು ಹರಡೋಣ. ಆ ರೀತಿ ಮಾಡಿದಾಗ ಅಲ್ಲಿರ್ತಕ್ಕಂಥ ಹೆಚ್ಚು ಜನ ಹೆಚ್ಚು ವಿದ್ಯಾವಂತರಲ್ಲ, ಹೆಚ್ಚು ಪ್ರಜ್ಞಾವಂತರು ಇಲ್ಲ. ಸೊ ಆದ್ದರಿಂದ ಅವ್ರನ್ನ ಹೇಗಾದರೂ ಮಾಡಿ ಭ್ರಮೆಯಲ್ಲಿ ಕಡಬಹುದು, ಮತಗಳನ್ನು ಗಳಿಸ್ಬೋದು. ಆದ್ದರಿಂದ ಹೆಚ್ಚು ಸೀಟುಗಳನ್ನು ನಮಗೆ ನಮ್ಮ ಪರವಾಗಿರ್ತಕ್ಕಂಥ ರಾಜ್ಯಗಳಿಗೆ ಹಂಚಿಬಿಡೋಣ.
ಈ ದಕ್ಷಿಣ ಭಾರತವ್ರು ಏನು ಬೇಕಾದ್ರು ಮಾಡಿಕೊಂಡ್ರು ಸಹಿತ ಅವ್ರ ಸಂಖ್ಯೆಗಳು ಕಡಿಮೆ ಇರೋದ್ರಿಂದ ಅವರು ಯಾವುದೇ ಕಾರಣಕ್ಕೂ ದೆಹಲಿ ರಾಜಕಾರಣಕ್ಕೆ, ಕೇಂದ್ರ ರಾಜಕಾರಣಕ್ಕೆ ಬರಲಿಕ್ಕೆ ಸಾಧ್ಯತೆಗಳಿಲ್ಲ. ಅಂದರೆ ಇಲ್ಲಿ ಒಟ್ಟು ಆರೋಪಕ್ಕೆ ಅಂದರೆ ಇವ್ರಿಗೆ ವಿರೋಧ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲಿ ಲೋಕಸಭಾ ಕ್ಷೇತ್ರಗಳು ಅವರೇ ಜಾಸ್ತಿ ಗೆದ್ದು ಬರ್ತಾರೆ. ಆವಾಗ ದಕ್ಷಿಣ ಭಾರತದ MP ಗಳಿಗೆ ಧ್ವನಿ ಇಲ್ದಂಗೆ ಆಗುತ್ತೆ. ಅವ್ರು ಗೆದ್ದು ಬರೋದಲ್ಲ, ಅಲ್ಲಿರೋ ಸೀಟ್ಗಳ ಸಂಖ್ಯೆನೇ ಜಾಸ್ತಿ ಮಾಡ್ತಾರೆ. ಹೌದು, ಇಲ್ಲಿ ಎಷ್ಟು ಇರ್ತದೆ ದಕ್ಷಿಣ ಭಾರತ, ಅದರ ಡಬಲ್ ತ್ರಿಬಲ್ ಸೀಟ್ಗಳು ಅಲ್ಲಿ ಆಗಿರೋದ್ರಿಂದ ಅದರಲ್ಲಿ ಅರ್ಧದಷ್ಟು ಬಂದರೂ ಸಹಿತ ಇವ್ರು ಗೆದ್ದು ಬಿಡ್ತಾರೆ. ಅದು BJPಗೆ ಪರವಾಗಿರುತ್ತೆ. ಸೊ ಅಂತ ಅವ್ರ ಆಲೋಚನೆ ಕ್ರಮ. ಹೀಗಾಗಿ ನಾವು ಇನ್ನೊಂದು ಸರ್ತಿ ಮಾಡಿದರೆ ನಾವು ಹೆಚ್ಚು ಬಹುಮತ ತೆಗೆದುಕೊಂಡ್ರೆ ನಾವು ಪ್ರಜಾಪ್ರಭುತ್ವದ ಮೇಲೆ ಸವಾರಿ ಮಾಡಬಹುದು, ಸಂವಿಧಾನವನ್ನು ಬದಲಾಯಿಸಬಹುದು ಅನ್ನುವ ಒಂದು ದೂರಾಲೋಚನೆಯನ್ನ ಅಮಿತ್ ಶಾ ಮತ್ತು ಮೋದಿ ಅಂತವರೆಲ್ಲ ಇಟ್ಕೊಂಡಿದ್ದಾರೆ. ಬಟ್ ಅವ್ರು BJP ಅವರು ಹೇಳೋದು ನಾವು ಜನಸಂಖ್ಯೆ ಆಧರಿಸಿ ನಾವು ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡ್ತಾ ಇಲ್ಲ, ನಾವೇನು ಒಂದು 50% ಎಲ್ಲ ಕಡೆನೂ ಎಲ್ಲ ರಾಜ್ಯಗಳಲ್ಲಿ 50% ಜಾಸ್ತಿ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ. ಮೊನ್ನೆ ಈ ಇದು ಕರಡು ಪ್ರತಿಯನ್ನು ಇಟ್ಟರಲ್ಲ, ಈ 3 ವಿಷಯಗಳನ್ನು ಮಂಡಿಸಿ ಆ ಕರಡು ಪ್ರತಿಯನ್ನು ಎಲ್ಲರಿಗೂ ಕೊಟ್ಟರಲ್ಲ, ಅದರಲ್ಲಿ ಎಲ್ಲಿಯೂ ಸಹಿತ ಅದರ ಪ್ರಸ್ತಾಪ ಇಲ್ಲ. ಬಾಯಿ ಮಾತಲ್ಲಿ ಹೇಳೋದು ಅಲ್ಲ. ಯಾವಾಗ ದಕ್ಷಿಣ ಭಾರತದಿಂದ ವಿರೋಧ ಬರ್ತಂತ ಗೊತ್ತಾಯ್ತು, ತಮಿಳುನಾಡಿನಲ್ಲಿರ್ತಕ್ಕಂಥ ಸಂಸದರು ವಿರೋಧಿಸಿದ್ರು. ಮೊನ್ನೆ 23 ಗಂಟೆಗಳ ಕಾಲ ಚರ್ಚೆ ಆಯ್ತಲ್ವಾ, ವಿರೋಧಿಸಿದ್ರು. ಆಗ ಎಚ್ಚರಗೊಂಡಿರ್ತಕ್ಕಂಥ ಅಮಿತ್ ಶಾ ಅವರು ತಮ್ಮ ಮಾತುಗಳನ್ನು ತಾವೇ ತಿರುಚಿ ಅವಾಗ ಏನು ಹೇಳಿದ್ರು, ಆಗಲ್ಲ, ಜನಸಂಖ್ಯೆ ಬೇಡ, ನಾವು 50% ಜಾಸ್ತಿ ಮಾಡ್ಬಿಡೋಣ. ಈಗ ಎಷ್ಟು ಇದೆಯೋ ಜನಸಂಖ್ಯೆ, ನಮ್ದು 28 ಜನಸಂಖ್ಯೆ ಇದ್ರೆ ಅದು ಅರ್ಧದಷ್ಟು ಹೆಚ್ಚಿಗೆ ಮಾಡ್ಬಿಡೋದು, ಅಲ್ಲಿರ್ತಕ್ಕಂಥದ್ದು ಅರ್ಧದಷ್ಟು ಹೆಚ್ಚು ಮಾಡ್ಬಿಡೋಣ ಅಂದರೆ ಪರ್ಸೆಂಟೇಜಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಬಾಯಿ ಮಾತಲ್ಲಿ ಹೇಳಿದ್ದೆ ಹೊರತಾಗಿ ಅದನ್ನ ಇವತ್ತವರೆಗೂ ಕರಡುವಲ್ಲಿ ಸೇರಿಸಿಲ್ಲ, ಮಾತುಕತೆಯಲ್ಲಿ ಸೇರಿಸಿಲ್ಲ. ವಿರೋಧ ಬಂದ ಮೇಲೆ ಬಹುಶಃ ಆ ಥರ ಮಾತನ್ನು ನಾಲ್ಗೇನ ಬದಲಾಯಿಸಿ ಹೇಳಿದ್ದಾರೆ. ಅರ್ಥ ಆಯ್ತಾ? ಅದರ ಅರ್ಥ ಏನು? ನೀವು ಕರಡು ಪ್ರತಿಯಲ್ಲಿ ಕೊಟ್ಟದ್ದು ಒಂದು, ಬಾಯಿ ಮಾತಲ್ಲಿ ಹೇಳ್ತಾ ಇರೋದು ಪ್ರೆಸ್ ರಿಲೀಸ್ ಮಾಡಿದ್ದು ಇನ್ನೊಂದು, ನೀವಲ್ಲಿ ಹೇಳಿದ್ದು ಮತ್ತೊಂದು, ಸಂಸತ್ನಲ್ಲಿ ಹೇಳಿದ್ದು ಮತ್ತೊಂದು. ಸೊ ಈ ರೀತಿ ಆದಾಗ ನಿಮ್ಮ ಮಾತಿಗೆ ನಿಮಗೇ ಸರಿಯಾದಂಥ ಕರಾರುವಕ್ಕಾದಂಥ ಒಂದು ನಾಲಿಗೆ ಇಲ್ಲ ನಿಮಗೆ. ಇಂಥ ಸಂದರ್ಭದಲ್ಲಿ ನಿಮ್ಮನ್ನು ಯಾರೇ ನಂಬ್ತಾರೆ? ಆದ್ದರಿಂದ ಹೋಗ್ಲಿ, ಈಗ ತರಾತುರಿಯಲ್ಲಿ ಯಾಕೆ ಈ ಮಸೂದೆಯನ್ನು ಮಂಡನೆ ಮಾಡಿದಿರಿ ಅಂತ ಭಾರತ ಕೇಳ್ತಾ ಇದೆ. ಈಗ ಏನು ಆಲ್ರೆಡಿ ಕಡಿಮೆ ಮತಗಳು ಬಿದ್ದಿದ್ದೇವಲ್ಲ, ಅವ್ರು ಎಷ್ಟೇ ಲೆಕ್ಕಾಚಾರ ಮಾಡಿದ್ರು ಕೂಡ ಈ ಕಡಿಮೆ ಮತಗಳು ಬೀಳ್ತವೆ ಅಂತ ಅವ್ರಿಗೆ ಗೊತ್ತಿತ್ತು. ಆದಾಗ್ಯೂ ಕೂಡ ಅವರು ಯಾಕೆ ಇವಾಗ ಅಂಗೀಕಾರ ಮಾಡಕ್ಕೆ ಹೋದ್ರು ಅದನ್ನ? ಅದನ್ನು ಹೇಳ್ತೀನಿ ನಿಮಗೆ. ಮೊದಲು ಯಾಕೆ ಈ ಮಸೂದೆನ 3 ವರ್ಷದ ನಂತರ ಇವಾಗ ಮತ್ತೆ ಮರು ತಿದ್ದುಪಡಿ ಮಾಡಕ್ಕೆ ಬಂದರು ಅನ್ನೋ ಪ್ರಶ್ನೆ. ಹೌದು, 3 ವರ್ಷದ ಹಿಂದೆ ಮಾಡಬೇಕಾಗಿತ್ತು. ನೋಟಿಫೈ ಅಷ್ಟೇ ಮಾಡೋದು, ಬೇರೆ ಎಲ್ಲವೂ ಸಿದ್ಧವಾಗಿದೆ, ಮಾಡಲಿಲ್ಲ. ಯಾಕೆ ಅಂದರೆ ಈಗ ಬಹಳ ಪ್ರಮುಖವಾದಂಥ ಚುನಾವಣೆ ಇದೆ. ಪಶ್ಚಿಮ ಬಂಗಾಳ, ತಮಿಳುನಾಡು, ಇವರು ಏನೇ ಮಾಡಿದ್ರು ಇವು 2 ರಾಜ್ಯಗಳಲ್ಲಿ ಒಂದು ಕಾಲಿಡಕ್ಕೂ ಆಗ್ತಾ ಇಲ್ಲ ಇವರಿಗೆ. ನಾವು ಏನಾದರೂ ಮಾಡಿ ಅದರ ಆಡಳಿತ ತಗೋಬೇಕು ಅಂತ BJP ಸಕಲ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಸಾಧ್ಯವೇ ಆಗಿಲ್ಲ ಇವತ್ತವರೆಗೂ. ತಮಿಳುನಾಡು ದ್ರಾವಿಡ ದೇಶ, ಅದು ಯಾವುದೇ ಕಾರಣಕ್ಕೂ ರಾಷ್ಟ್ರೀಯ ಪಕ್ಷಗಳಿಗೆ ಬೆಲೆ ಕೊಡೋದಿಲ್ಲ, ಅವಕಾಶನೂ ಕೊಡೋದಿಲ್ಲ. ಇಂಥ ಸಂದರ್ಭದಲ್ಲಿ ಆಮೇಲೆ ಅಲ್ಲಿ ಮಮತಾ ಬ್ಯಾನರ್ಜಿ ಅವರು ತಮ್ಮ ಹಿಡಿತವನ್ನು ಹೊಂದಿದ್ದಾರೆ. ಆದ್ದರಿಂದ ಈ 2 ರಾಜ್ಯಗಳಲ್ಲಿ, ಅಸ್ಸಾಂ ಸೇರಿಸಿದ 3 ರಾಜ್ಯಗಳಲ್ಲಿ ಈಗ ಚುನಾವಣೆ ನಡೀತಾ ಇದೆ. ಹೇಗಾದರೂ ಮಾಡಿ ಪ್ರಾದೇಶಿಕ ಪಕ್ಷಗಳಿರ್ತಕ್ಕಂಥ 2 ರಾಜ್ಯಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಬೇಕು ಅನ್ನುವುದು BJPಯ ಮೋದಿಯವರ, ಶಾ ಅವರ ತಂತ್ರಗಾರಿಕೆಯಾಗಿದೆ. ಆದ್ದರಿಂದ ಈಗ ಚುನಾವಣೆಗೆ ಏನು ಮಾಡಬೇಕು, 33% ಮಹಿಳೆಯರಿಗೆ ಕೊಡ್ತೀವಿ ಅಂತ ನಾವು ಹೇಳಿದ್ದೀವಿ, ಕೊಡ್ತಾ ಇದ್ದೀವಿ. ಆದರೆ ಈಗ ನೋಡಿ, ವಿರೋಧ ಪಕ್ಷರು ಮಹಿಳಾ ದ್ರೋಹಿಗಳು, ಮಹಿಳೆಯನಿಗೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ, ಮಾತೆ ನನ್ನ ತಾಯಿಗೆ ಅನ್ಯಾಯ ಆಗಿದೆ, ನನ್ನ ತಂಗಿಗೆ ಅನ್ಯಾಯ ಆಗಿದೆ ಅಂತ ಈಗ ಬಾಯ್ ಬಡ್ಕೊಳ್ತಾ ಇದ್ದಾರೆ. ಏನು 2017ನೇ ತಾರೀಕು ಇದು ಫೇಲ್ ಆಯಿತು ಸಂಸತ್ತಿನಲ್ಲಿ. ಆಗ 8:15 ಗಂಟೆಗೆ ರಾತ್ರಿ ರಾಷ್ಟ್ರವನ್ನು ಉದ್ದೇಶಿಸಿ ಪ್ರಧಾನಮಂತ್ರಿಗಳು ಮಾತಾಡಿದ್ದು 30 ನಿಮಿಷದಲ್ಲಿ ಸುಮಾರು ಒಂದು 57-60 ಸಾರ್ತಿ ಬರೀ ಕಾಂಗ್ರೆಸ್ನೇ ಬೈದರು.
ಮಹಿಳೆಯರಿಗೆ ನಮಗೆ ಒಳ್ಳೇದು ಮಾಡಕ್ಕೆ ಅನ್ಯಾಯ ಆಯ್ತು, ನಾನು ಮಾಡ್ತಾ ಇದ್ದೀವಿ, ಹಾಗೆ ಮಾಡ್ತಾ ಇದ್ದೀವಿ, ಅಯ್ಯೋ ನಮಗೆ ನೋವಾಗ್ಬಿಟ್ಟಿದೆ, ವಿಷಾದ ಆಗೋಗ್ಬಿಟ್ಟಿದೆ, ಇವರೆಲ್ಲ ದ್ರೋಹಿಗಳು, ಮಹಿಳಾ ದ್ರೋಹಿಗಳು, ಹಾಗೆ ಹೀಗೆ ಅಂತೆಲ್ಲ ಮಾತಾಡಿದ್ರು. ಸ್ವಾಮಿ 2023ರಲ್ಲಿ ಅಪ್ರೂವಲ್ ಆಗಿರ್ತಕ್ಕಂಥ, ನೋಂದಣಿ ಆಗಿರ್ತಕ್ಕಂಥ ಮಸೂದೆಯನ್ನ ನೀವು ಯಾಕೆ ನೋಟಿಫೈ ಮಾಡಿ ಇವತ್ತಿನವರೆಗೂ ಜಾರಿ ತರಲಿಲ್ಲ? ಇದು ಮೊದಲನೇ ಪ್ರಶ್ನೆ. ಹಾಗಾದ್ರೆ ಈಗ ಮಹಿಳಾ ದ್ರೋಹಿಗಳು ಯಾರು? ನೀವು ತಾನೇ. 3 ವರ್ಷದಿಂದ ಏನು ಮಹಿಳೆಯರಿಗೆ ಅವ್ರಿಗೆ ಸಿಗಬೇಕಾದ ಹಕ್ಕನ್ನ, ಯಾಕೆ ಸಂಸತ್ತು ಒಪ್ಪಿರ್ತಕ್ಕಂಥ ಹಕ್ಕನ್ನ ನೀವು ಕೊಟ್ಟಿಲ್ಲ ಅಂದಮೇಲೆ ಮೊಟ್ಟ ಮೊದಲೇ ಮಹಿಳಾ ದ್ರೋಹಿಗಳು ಬಿಜೆಪಿ ಸರ್ಕಾರದವರು, ಮೋದಿಯವರು, ಶಾ ಅವರು. ಇದರಲ್ಲಿ ತಪ್ಪೇನಾದರೂ ಇದೆಯಾ ನಾನು ಹೇಳಿ ಕೇಳ್ಬೋದು. ಬಹುಶಃ ಈ ಥರ ಪ್ರತಿ ಇಲೆಕ್ಷನ್ ಬಂದಾಗ ಈ ಥರದ ಗಿಮಿಕ್ಗಳನ್ನ ಮಾಡೋಕ್ಕೆ ಆ ಥರ ಅಂಗೀಕಾರ ಮಾಡೋದು, ಸೈಡ್ ಇಟ್ಬಿಡೋದು. ಲೋಕಸಭೆ ಎಲೆಕ್ಷನ್ ಬಂತು ಅಂತಂದ್ರೆ ಎಲ್ಲಾದ್ರೂ ಒಂದು ಕಡೆ ಪುಲ್ವಾಮನೋ ಯಾವುದೋ ಒಂದರಲ್ಲಿ ಭಯೋತ್ಪಾದಕ ದಾಳಿ ಆಗುತ್ತೆ, ಅದಕ್ಕೆ ಇವರೇ ಅವಕಾಶ ಮಾಡಿಕೊಡ್ತಾರೆ. ಆವಾಗ ರಾಷ್ಟ್ರ ಅಪಾಯದಲ್ಲಿದೆ ಅಂತ ಹೇಳಿ ಓಟ್ ಹಾಕ್ಸ್ಕೊತಾರೆ. ರಾಜ್ಯ ಸರ್ಕಾರದ್ದು ಏನಾದರೂ ಇದ್ರೆ ಆವಾಗ ಈ ತರ ಇರ್ತಕ್ಕಂಥ ಮಹಿಳಾ ಪರವಾಗಿರ್ತಕ್ಕಂಥದ್ದು ಒಂದು ಯಾವುದೋ ಒಂದು ವಿವಾದವನ್ನು ಸೃಷ್ಟಿ ಪಡ್ತಾರೆ. ಆದರೆ ಈ ಸರ್ತಿ ಈ ವಿವಾದವನ್ನ ಸೃಷ್ಟಿ ಅವರು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಯಾವತ್ತೂ ಆಗಬೇಕಾಗಿರೋ ಮಸೂದೆ ಕಾಯ್ದೆ ಆಗಬೇಕಾಗಿತ್ತು, ಇವಾಗ ತೆಗೆದುಕೊಂಡು ಅದನ್ನು ಮಂಡಿಸಿ ಅಯ್ಯೋ ಅದು ಫೇಲ್ ಆಗೋಗ್ಬಿಡ್ತು ಅಂತ. ಅಲ್ಲ ರೇ, ಅದು ಫೇಲ್ ಆಗತ್ತಂತೆ ಬಿಟ್ಟು ನಿಮಗೂ ಗೊತ್ತಿತ್ತು, ಚಿಕ್ಕ ಮಗುನಿಗೂ ಗೊತ್ತಿತ್ತು. ಯಾಕಂತಂದ್ರೆ ನಿಮ್ಮ ಸಂಖ್ಯೆನೇ ಕಡಿಮೆ ಇದೆ ಅಲ್ಲಿ, ಆಯ್ತಾ? ಗೊತ್ತಿದ್ದು ಹೌದು. 543 ಜನರಿದ್ದಾರೆ. ಅದರ ಒಳಗಡೆಗೆ ವಿಧೇಯಕ, ನೀವು ಮಂಡಿಸಿದ ವಿಧೇಯಕ ಪರವಾಗಿ 298 ಓಟ್ ಬಿದ್ದಿದ್ದಾವೆ, ಅದರ ವಿರುದ್ಧವಾಗಿ 230 ಓಟ್ ಬಿದ್ದಿದ್ದಾವೆ. ಬೇಕಾಗಿದ್ದು 2/3 ಮೆಜಾರಿಟಿ. 2/3 ಮೆಜಾರಿಟಿ ನಿಮಗೆ ಇಲ್ಲ ಅಂತ ಗೊತ್ತಿದ್ದು ಇದನ್ನ ಮಂಡಿಸುವ ಅಗತ್ಯ, ಅದು ತರಾತುರಿಯಲ್ಲಿ. ಇನ್ನು 5 ದಿವಸ ಇದೆ ಚುನಾವಣೆಯಲ್ಲಿ ಮತಗಳನ್ನು ಹಾಕಲಿಕ್ಕೆ. ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು 5 ದಿನ ಇರೋದು. ಇದು ಪಕ್ಕಾ ಚುನಾವಣಾ ನೀತಿ ಸಂಹಿತೆಯ ವಿರುದ್ಧ. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ಪ್ರಧಾನಮಂತ್ರಿ ಬಂದು ತನ್ನ ರಾಜಕೀಯ ಭಾಷಣ ಮಾಡೋ ಹಾಗಿಲ್ಲ, ಜನರಿಗೆ ಇನ್ಫ್ಲೂಯೆನ್ಸ್ ಮಾಡೋ ಹಾಗಿಲ್ಲ. ಆದ್ರೆ ಮಾಡಿದ್ದು ಇದು ಕೋಡ್ ಆಫ್ ಕಂಡಕ್ಟ್, ಅದರ ವಿರುದ್ಧವಾದ ಕೆಲಸವನ್ನು ಮಾಡಿದ್ದಾರೆ. ಇದನ್ನ ಸೊ ತಪ್ಪು ಕೆಲಸ ಇದೆಲ್ಲ. ಆದ್ರೆ ಅವ್ರಿಗೆ ಹೇಳೋರು ಯಾರು? ಅವ್ರದೇ ರಾಜ್ಯ, ಅವ್ರದೇ ದೇಶ, ಆಯ್ತಾ? ಸೊ ಆದ್ದರಿಂದ ಇಂಥ ತಪ್ಪುಗಳನ್ನು ಮಾಡ್ತಾ ಇದ್ದೀರಲ್ಲ ಸ್ವಾಮಿ, ಇದು ಮಹಾ ತಪ್ಪು. ಯಾಕಂತಂದರೆ ಬಿಹಾರದಲ್ಲೂ ಹಿಂಗೆ ಮಾಡಿದ್ರಿ. ಚುನಾವಣೆ ಆರಂಭ ಆದಮೇಲೆ, ಚುನಾವಣೆ ಪ್ರಕ್ರಿಯೆ ಆರಂಭ ಆದಮೇಲೆ ಎಲ್ಲ ಮಹಿಳೆಯರಿಗೂ 10,000 ಕೊಟ್ಬಿಡ್ತೀನಿ ಅಂತ ಚುನಾವಣೆ ಘೋಷಣೆ ಮಾಡಿದ್ರಲ್ಲ, ಅದು ದೊಡ್ಡ ತಪ್ಪದು. ಚುನಾವಣೆ ಮತದಾರರಿಗೆ ಮಾಡಿದಂಥ ದ್ರೋಹ ಅದು. ಸೊ ಇಲ್ಲಿಯೂ ಸಹಿತ ಅದನ್ನೇ ಮಾಡಿದ್ದೀರಲ್ವ ನೀವು. ಸೊ ಆದ್ದರಿಂದ ನೀವು ಮಹಿಳಾ ಮತದಾರರಿಗೆ ಯಾರು ದ್ರೋಹ ಮಾಡಿದ್ದಾರೆ ಅನ್ನುವುದನ್ನು ಮೊದಲು ಯೋಚನೆ ಮಾಡಿ. ಯಾಕಂದರೆ ಮಹಿಳೆಯರು ಇವತ್ತು 30 ವರ್ಷಗಳಿಂದ ಕಾಯ್ತಾ ಇದ್ದಾರೆ, ನಮಗೆ 33% ಕೊಡಬೇಕಂತ. ಆಯ್ತಪ್ಪ, ಈಗ ನೀವು ಹೇಳ್ತಾ ಇದ್ದೀರಿ 850 ಸೀಟ್ಗಳನ್ನು ಮಾಡ್ತೀವಿ. ಹೇಗೆ ಮಾಡ್ತೀವಿ? ಜನಸಂಖ್ಯೆ ಆಧಾರದಲ್ಲಿ ಮಾಡ್ತಾ ಇದ್ದೀರಿ. ಆಯಿತು, ಜನಸಂಖ್ಯೆ ಆಧಾರದಲ್ಲಿ ನೀವು MP ಸೀಟ್ ಜಾಸ್ತಿ ಮಾಡ್ತಾ ಇದ್ದೀರಲ್ಲ, ಅದೇ ಜನಸಂಖ್ಯೆ ಆಧಾರದ ಮೇಲೆ ಮಹಿಳೆಯರಿಗೂ ಯಾಕೆ ನೀವು ಸೀಟನ್ನು ಹಂಚೋದಿಲ್ಲ? ಜನಸಂಖ್ಯೆ 50% ಮಹಿಳೆಯರಿದ್ದಾರಲ್ವಾ, ಯಾಕೆ 33% ಕೊಡ್ತೀರಾ ಸ್ವಾಮಿ? 50% ಕೊಡಿ ಅವ್ರಿಗೆ, ಮಹಿಳೆಯರಿಗೆ. ಯಾಕಂದ್ರೆ ಜನಸಂಖ್ಯೆ ಆಧಾರ 50% ಕೊಡೋ ತಾಕತ್ತಿದೆ ನಿಮಗೆ ಇಲ್ವಲ್ಲ? ಆವತ್ತಿಂದ 33% ಅಂತ ಅದನ್ನಾದ್ರೂ ಕೊಡ್ತಾ ಇದ್ದೀರಾ? ಇಲ್ವಲ್ಲ. ಎಲ್ಲ ಪ್ರೈಮ್ ಮಿನಿಸ್ಟರ್ಗಳು ಬಂದರು, ಎಲ್ಲ ಪ್ರೈಮ್ ಮಿನಿಸ್ಟರ್ಗಳು ಸಹಿತ ಹೇಳಿದ್ದೇನೆಂದ್ರೆ ಕೊಡ್ತೀವಿ ಅಂದರು. ಏನೋ ಒಂದು ನೆಪ ಹೇಳೋದು. ಇದೇ ಬಿಜೆಪಿ ಪಕ್ಷ ಹಿಂದ್ಗಡೆಗೆ ಏನು ಮಹಿಳಾ ಮೀಸಲಾತಿ ಕೊಡಬಾರ್ದು ಅಂತ ಹೇಳ್ಬಿಟ್ಟು ವಿರೋಧಿಸಿದ್ದು, ಆಯ್ತಾ? 2014-19ರಲ್ಲಿ ತೇಜಸ್ವಿ ಸೂರ್ಯ ಅಂತಕ್ಕಂಥ MP ಒಂದು ಟ್ವೀಟ್ ಮಾಡ್ತಾನೆ, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟರೆ ನನಗೆ ಭಯ ಹುಟ್ಟಿಸುತ್ತೆ ಅಂತ ಹೇಳ್ಬಿಟ್ಟು. ಆಮೇಲೆ ಡಿಲೀಟ್ ಮಾಡ್ತಾನೆ ಅದನ್ನ. ಹೌದು, ಅದು ಹರಿದಾಡ್ತಾ ಇದೆ ಸೋಷಿಯಲ್. ಅಂದ್ರೆ ಯೋಚನೆ ಮಾಡಿ ನೀವು, ಯಾಕೆ ಅಂದರೆ ನೀವು ನಿಜಕ್ಕೂ ಕಾಳಜಿ ಕಳಕಳಿ ಇದ್ದಿದ್ರೆ, ಹಿತಾಸಕ್ತಿ ಇದ್ದಿದ್ರೆ ಈಗಾಗಲೇ ಮಸೂದೆಯಾಗಿ ಮಂಡನೆಯಾಗಿ 2024ರ ಚುನಾವಣೆಯಲ್ಲಿ 33% ಮಹಿಳೆಯರಿಗೆ ಕೊಟ್ಟು ಬಿಡ್ಬೋದಾಗಿತ್ತು. 543 ಸೀಟಲ್ಲಿ 180 ಸೀಟು ತೋಳಿ ನಮ್ಮ ಮಾತೆಯರು, ನಮ್ಮ ತಂಗಿಯರು, ಸಹೋದರಿಯರು ಅಂತ ಹೇಳ್ಬೋದಾಗಿತ್ತು. ಸಾಧ್ಯ ಆಗಿಲ್ಲ ನಿಮಗೆ. ಆದ್ದರಿಂದ ಈಗ ಹೆಚ್ಚು ಮಾಡ್ತೀವಿ, ಆಮೇಲೆ ಅವ್ರು ಕೊಡ್ತೀವಿ ಅಂತಂದರೆ ಹೆಚ್ಚು ಮಾಡುವಾಗ ಹೆಂಗೆ ಕೊಡ್ತೀರಿ? ಈಗ ಮತ್ತೆ ಇನ್ನೊಂದು ಪ್ರಶ್ನೆ, 33% ಕೊಡ್ತಿರಲ್ಲಪ್ಪ 850 ಸೀಟ್ಗಳಲ್ಲಿ, ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಕೊಡ್ತೀರಾ? SCಗೆ ಎಷ್ಟು ಕೊಡ್ತೀರಾ? STಗೆ ಎಷ್ಟು ಕೊಡ್ತೀರಾ? OBCಗೆ ಎಷ್ಟು ಕೊಡ್ತೀರಾ? ಅವ್ರಿಗೂ ಕೊಡಬೇಕು ನೀವು.
ಇಲ್ಲಿವರೆಗೂ ಇರ್ತಕ್ಕಂಥ ಈಗ ಸಂಸತ್ತಿನಲ್ಲಿ ಇರ್ತಕ್ಕಂಥ ಮಹಿಳೆಯರು ಇದಾರಲ್ಲ, ಒಂದು ಸ್ವಲ್ಪ ಗಮನಿಸಿ ನೀವು. ಎಲ್ಲರೂ ಸಹಿತ ಮೇಲ್ವರ್ಗ ಮೇಲ್ಜಾತಿಯವರೇ. ಇದು ಹಾಗಾದ್ರೆ ಇನ್ನೂ ಜವಾಬ್ದಾರಿ ಮುಗಿದಿಲ್ಲ, ಕೊಟ್ಟರಷ್ಟೇ ಮುಗಿಯಲ್ಲ ಅದು. ಅದರಲ್ಲಿ ಮತ್ತೆ ಜಾತಿವಾರು ಹಂಚಿಕೆ ಕೊಡಬೇಕು. ಹಂಚಿಕೆ ಇಲ್ಲ ಆ ಥರ ಏನಾದರೂ ಬರೀ 3% ಕೊಟ್ಟರೆ ಈಗ ಇರ್ತಕ್ಕಂಥದ್ದು ಏನು ಕುಟುಂಬ ರಾಜಕಾರಣ ಶುರುವಾಗುತ್ತೆ. ಶಾಮನೂರು ಕುಟುಂಬನವರು ಅವ್ರಿಗೆ ಅವರು ನಾನೇ MP, ನಮ್ಮ ಮನೆಯವರ MP, ಇನ್ನೊಬ್ರು. ಯಾಕಂದ್ರೆ ಇಲ್ಲೆಲ್ಲವೂ ಸಹಿತ ರಿಪಬ್ಲಿಕ್ ಆಫ್ ಇದಾವಲ್ಲ, ಅವ್ರವ್ರು ಹಂಚ್ಕೊಂಡ್ಬಿಡ್ತಾರೆ, ಸಂಸ್ಥಾನಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆವಾಗ ಮತ್ತೆ ಶೋಷಿತ ವರ್ಗಗಳಿಗೆ, ಶ್ರಮಿಕ ವರ್ಗದವ್ರಿಗೆ ಅನ್ಯಾಯ ಆಗುತ್ತೆ. ಅವ್ರಿಗೆ ಪ್ರಾತಿನಿಧ್ಯ ಸಿಕ್ಕೋದಿಲ್ಲ, ಅವರು ಧ್ವನಿ ಕಳ್ಕೊಳ್ತಾರೆ. ಈ ಮಹಿಳಾ ಮೀಸಲಾತಿಯನ್ನು ತರಬೇಕು ಅಂತ ಆಯ್ತಪ್ಪ, ಇವ್ರ ಆರೋಪನ ಒಪ್ಪೋಣ. ಕಾಂಗ್ರೆಸ್ನವ್ರಿಗೆ ಇದಕ್ಕೆ ಆಸಕ್ತಿ ಇಲ್ಲ, ಕೊಡಬೇಕು ಅಂತ ಹೇಳ್ಬಿಟ್ಟು. ಸೊ ಆದ್ದರಿಂದ 60 ವರ್ಷ 65 ವರ್ಷ ಆದರೂ ಕೊಡಲಿಲ್ಲ. ಆಯಿತು, ಕಳೆದ 11 ವರ್ಷದಿಂದ ಯಾರ ಸರ್ಕಾರ ಇದೆ? BJP ಸರ್ಕಾರ ಇದೆ. ಸರಿ, ವಾಜಪೇಯಿ ಅವ್ರ ಸರ್ಕಾರ ಇತ್ತಲ್ಲ, ವಾಜಪೇಯಿ ಅವರು ಸಹಿತ ಇದನ್ನು ಮಂಡನೆ ಮಾಡಿದ್ರಲ್ವಾ? ಆಯಿತು, 11 ವರ್ಷದಿಂದ 2014ರಿಂದ 2023ರವರೆಗೂ ಹಾಗಾದ್ರೆ BJP ಸರ್ಕಾರ ಏನು ಮಾಡ್ತಿತ್ತು? ಕೇಂದ್ರ ಸರ್ಕಾರದಲ್ಲಿ ಇದೇ ಸರ್ಕಾರ ಇತ್ತು, ಇದೇ ಮೋದಿಯವರೇ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅಲ್ವಾ? ಆದರೂ ಸಹಿತ ಯಾಕೆ ಮಹಿಳಾ ಮೀಸಲಾತಿಯನ್ನು ಕೊಡಲಿಕ್ಕೆ ಆಸಕ್ತಿ ಹೊಂದಿರಲಿಲ್ಲ? 2023ರಲ್ಲಿ ಯಾಕೆ ತಂದರು? 2024ರಲ್ಲಿ ಲೋಕಸಭೆ ಚುನಾವಣೆ ಇತ್ತು. ಅದಕ್ಕೆ ಇವ್ರಿಗೆ ಏನಾದರೂ ಪ್ರಚಾರ ಮಾಡೋಕ್ಕೆ ಒಂದು ಬೇಕಾಗಿತ್ತು, ಬಹುಸಂಖ್ಯಾತ ಮಹಿಳೆಯರ ಮನಸ್ಸನ್ನು ಒಲಿಸ್ಕೊಳ್ಬೇಕಾಗಿತ್ತು. ಆದ್ದರಿಂದ 2023ರಲ್ಲಿ ತಂದಂಗೆ ಮಾಡಿದ್ರು. 2023ರಲ್ಲಿ ಏನಾದರೂ ಬೇರೆಯಾದರೂ ವಿರೋಧಿಸಿದ್ರೆ ಅದನ್ನೇ ದೊಡ್ಡದಾಗಿ ಮಾಡ್ತಾ ಇದ್ರು. ಆದರೆ ಯಾರೂ ವಿರೋಧಿಸಲಿಲ್ಲ, ಎಲ್ಲರೂ ಪರವಾಗಿದ್ರು. ಆದ್ದರಿಂದ ನಾವು 33% ಮಹಿಳೆಯರಿಗೆ ಸಂವಿಧಾನದಲ್ಲಿ ಹಕ್ಕು ಕೊಟ್ಟಿದ್ದೇವೆ, ಶಾಸನ ಸಭೆಗಳಲ್ಲಿ ಅವರಿಗೆ ಹಕ್ಕುಗಳನ್ನ ಕೊಟ್ಟಿದ್ದೇವೆ, ಅವರಿಗೆ ಪಾಲನೆ ಕೊಟ್ಟಿದ್ದೇವೆ ಅಂತೇಳ್ಬಿಟ್ಟು ಎಲ್ಲ ಕಡೆಗೂ ಹೇಳ್ತಾ ಬಂದಿರಲ್ಲ ಆದಿ ಬೀದಿಯಲ್ಲಿ. ಸೊ ಅದರಿಂದ ಒಂದಿಷ್ಟು ಮತಗಳನ್ನು ಪಡೆದ್ರಲ್ವಾ? ಆದರೆ ನಿಮ್ಮ ಮುಗಿತಲ್ಲ, ನಿಮ್ಮ ಅವಶ್ಯಕತೆ ಮುಗಿತಲ್ಲ. 2023 ಒಂದು ವಿಷಯ ಮಂಡನೆ ಆಗಿತ್ತಲ್ವಾ? 2024ರಲ್ಲಿ ಲೋಕಸಭೆ ಇಲೆಕ್ಷನ್ ಮುಗಿತಲ್ವಾ? ಅದು ಆದಮೇಲೆ ಅದು ನೆನಪಿಗೆ ಬರಲಿಲ್ವಾ ನಿಮಗೆ? ಅಂಡುಕಳ್ಗೆ ಹಾಕೊಂಡು ಕೂತ್ಕೊಂಡ್ರಲ್ವಾ? 3 ವರ್ಷ ಇಟ್ಕೊಂಡು ಕೂತ್ಕೊಂಡ್ರಲ್ಲ ನೀವು. ಬರೀ ಜಸ್ಟ್ ನೋಟಿಫೈ ಮಾಡಿದ್ರೆ ಮುಗಿದೋಗಿತ್ತಲ್ವಾ? ಸೊ ಆದ್ದರಿಂದ ಸಂವಿಧಾನಕ್ಕೆ ತಿದ್ದುಪಡಿ ಯಾಕೆ ತರಲಿಲ್ಲ ನೀವು 106ನೇ ತಿದ್ದುಪಡಿಯನ್ನ? ಸೊ ಇದು ಪ್ರಶ್ನೆ, ಇದು ಭಾರತ ಕೇಳುತ್ತೆ. ಇಡೀ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯರು ಕೇಳಬೇಕಾಗಿದೆ ಒಂದೇ. ಇವಾಗ ಇವರು ಹೇಳಿರ್ತಕ್ಕಂಥ ಬ್ಯಾಡ್ ಪ್ರಪಗಂಡ ಇದೆ ಅಲ್ವಾ, ಆ್ಯಂಟಿ ಪ್ರಪಗಂಡ ಇದೆಯಲ್ಲ, ಇದನ್ನು ಯಾವರೇ ಮಹಿಳೆಯರು ಯೋಚನೆ ಮಾಡೋದನ್ನು ಬಿಟ್ಟು ನಾವು ಮಾಡಬೇಕಾಗಿರೋದು ಇಷ್ಟೇ. ನೀವು ಈಗಾಗಲೇ 2023ರಲ್ಲಿ ತಂದಿರತಕ್ಕಂಥ ಅಮೆಂಡ್ಮೆಂಟು ತಿದ್ದುಪಡಿ ಇದೆ ಅಲ್ವಾ, ಅದನ್ನು ಯಾಕೆ ಕಾಯ್ದೆ ಮಾಡಿಲ್ಲ, ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ಅನ್ನುವುದನ್ನು ಮಾತ್ರ ಪ್ರಶ್ನೆ ಮಾಡಬೇಕಾಗಿದೆ. ಅವರು ಕತ್ತು ಪಟ್ಟಿ ಹಿಡಿದು ಕೇಳಬೇಕಾಗಿದೆ. ಆ ನಂತರ ಉತ್ತರ ಏನು ಅಂತ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ಸಹಿತ ಮಹಿಳೆಯರಿಗೆ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಈ ರೀತಿಯಾದಂಥ ಮೋಸ ಆಗೇ ಆಗುತ್ತೆ. ಇವಾಗೂ ಸಹಿತ 33% ಏನಾಗಿದೆ ಅಲ್ವಾ, ಈ ಮಸೂದೆ ಬಿದ್ದೋಗಿದೆ ಅಂತ ಹೇಳ್ತಾರಲ್ವಾ, ಮತ್ತೆ ತಂದರೂ ಸಹಿತ ಇದೇ ಪ್ರಾಬ್ಲಮ್ ಆಗುತ್ತೆ. ಏನಾದರೂ ನೆಪ ಹೇಳ್ತಾರೆ, ಇದನ್ನು ಖಂಡಿಸ್ತಾರೆ, ಏನಾದರೂ ನೆಪ ಹೇಳ್ತಾರೆ, ಇದನ್ನು ಬೀಳಿಸ್ತಾರೆ. ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಮಹಿಳೆಯರು ಜಾಗೃತ ಆಗೋದಿಲ್ವೋ, ಎಲ್ಲಿವರೆಗೂ ಈ ಮನುವಾದಿಗಳಿಂದ ಮಹಿಳೆಯರು ಒಂದು ಅಂತರವನ್ನು ಕಾಪಾಡಿಕೊಳ್ಳೋದಿಲ್ವೋ, ಎಲ್ಲಿವರೆಗೂ ಈ ಮಹಿಳಾ ವಿರೋಧಿಯಾಗಿರ್ತಕ್ಕ ಸರ್ಕಾರಗಳನ್ನು ಇವರು ಬಹಿಷ್ಕಾರ ಮಾಡೋದಿಲ್ವೋ, ಮತ ಹಾಕುವುದನ್ನು ನಿಲ್ಲಿಸೋದಿಲ್ವೋ, ಅಲ್ಲಿವರೆಗೂ ಮಹಿಳೆಯರಿಗೆ ಹಕ್ಕುಗಳು ಸಿಕ್ಕೋದಿಲ್ಲ, ಅವರ ಧ್ವನಿ ಸಂಸತ್ತಿನಲ್ಲಿ ಮೊಳಗೋದಿಲ್ಲ ಅಂತ ಹೇಳ್ತಾ ಇವತ್ತು ಈ ವಿಷಯವನ್ನು ನಾನಿಲ್ಲಿ ಮುಗಿಸ್ತೇನೆ.